ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಹೆಚ್ಚು ಉನ್ನತಿಯಾಗಬೇಕು ಅಂತ ಇರುತ್ತೆ. ಅದಕ್ಕಾಗಿ ಬೇಕಾದಷ್ಟು ಮಾರ್ಗಗಳು ಮತ್ತು ಜವಾಬ್ದಾರಿಗಳಿರುತ್ತವೆ. ನೇರ ಮಾರಾಟ ಪ್ರಕ್ರಿಯೆಯನ್ನು ಆರಂಭಿಸಿ ಯಶಸ್ಸನ್ನ ಕಂಡಿರೋ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ನೇರ ಮಾರಾಟ ವ್ಯವಸ್ಥೆಯಲ್ಲಿ ಮಾರಾಟಗಾರರು ನೇರವಾಗಿ ಗ್ರಾಹಕರಿಗೆ ಉತ್ಪನ್ನಗಳ ಮಾರಾಟ ಮಾಡ್ತಾರೆ. ನೇರ ಮಾರಾಟ ವ್ಯವಸ್ಥೆಯು ಭಾರಿ ಜನಮನ್ನಣೆ ಪಡೆದಿದ್ದು ಗ್ರಾಹಕರಿಗೆ ಅಗತ್ಯವಿರುವ ಉತ್ಪನ್ನಗಳನ್ನು ನೇರವಾಗಿ ತಲುಪಿಸುತ್ತಾರೆ. ಇದರಿಂದ ಭಾರಿ ಲಾಭ ಸಿಗುವುದಲ್ಲದೆ ವೈಯಕ್ತಿಕವಾಗಿಯೂ ಲಾಭದಾಯಕವಾಗಿದೆ. करीब 60 लाख लोग आज डायरेक्ट सेलिंग से जुड़े हुए हैं, जिनका खुद का अपना इंडिपेंडेंट बिजनेस है. उसमें वैरी करेगा कि कोई हो सकता है 5-6 हजार कमा रहा हो महीने का, और कोई हो सकता है कि 2-3 लाख कमा रहा हो एक ही महीने में डायरेक्ट सेलिंग के बिजनेस से ही. ಆಮ್ವೇ, ಆಮ್1, ಮೋದಿ ಕೇರ್, ಟಪ್ಪರ್ವೇರ್ ಮತ್ತು ಕ್ಯೂಟನ್ ಕಂಪನಿಗಳು ನೇರ ಮಾರಾಟ ಪ್ರಾರಂಭಿಸಿದ್ವು. ಈ ಕಂಪನಿಗಳು ತಮ್ಮ ವ್ಯವಹಾರದಲ್ಲಿ ನೈತಿಕತೆ ಹಾಗೂ ನಂಬಿಕಾರ್ಹವಾಗಿದೆ. ಭಾರತದಲ್ಲಿ ಮೊದಲಿಗೆ 1990ರಲ್ಲಿ ನೇರ ಮಾರಾಟವನ್ನ ಆರಂಭಿಸಲಾಯಿತು. डायरेक्ट सेलिंग गवर्नमेंट हैज वेरी वेल अप्रूव्ड इट. गवर्नमेंट ये ऐसी कंपनीज को प्रमोट भी कर रही है. गवर्नमेंट इन कंपनीज को रजिस्टर करके ले रही है, और ये सब कंपनीज आजकल बहुत चल रही है मार्केट में. बहुत बड़ी बड़ी मल्टीनेशनल कंपनीज है, जेन्युइन कंपनीज है. उनके ऊपर ऐसे कुछ कंपनीज जिन्होंने कुछ अगर गलत किया है तो वो पूरा ब्लैंकेट सबके ऊपर उसका असर नहीं होना चाहिए. ಭಾರತದಲ್ಲಿ ನೇರ ಮಾರಾಟ ಉತ್ತಮ ಬೆಳವಣಿಗೆಯಾಗಿದೆ. 2019-20 ವೇಳೆಗೆ 3.4 ಕೋಟಿ ಆದಾಯ ಗಳಿಸಲಿದೆ. ಭಾರತದಲ್ಲಿ 58.5% ಮಹಿಳೆಯರು ನೇರ ಮಾರಾಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದ್ಯಕ್ಕೆ ಹೆಚ್ಚಿನ ಕಾನೂನು ಪ್ರಕ್ರಿಯೆಗಳೇನೂ ಇಲ್ಲ. ಹೊಸ ಕಾನೂನುಗಳನ್ನು ಪ್ರಸ್ತಾಪಿಸಿದರೂ ಸಹ ಹೆಚ್ಚು ಉದ್ಯೋಗ ಸೃಷ್ಟಿಯ ಮೇಲೆ ಪ್ರಭಾವ ಬೀರುವುದಿಲ್ಲ. ನೇರ ಮಾರಾಟದ ಉತ್ತಮ ಫಲಿತಾಂಶದಲ್ಲಿ ನಿರೀಕ್ಷೆ ಇದೆ. कई पॉन्जी कंपनीज निकल आते हैं, तो हम लोगों को एक ऐसा प्रक्रिया लाना चाहिए जहां पर कानून एक ऐसा कड़ी से कड़ी कानून आ जाए कि डायरेक्ट सेलिंग का क्या परिभाषा होना चाहिए, वो स्पष्टीकरण आना चाहिए कानूनी रूप से, जो आज हमारे देश में नहीं है. ನೇರ ಮಾರಾಟದ ಭವಿಷ್ಯ ಉಜ್ವಲವಾಗಿದ್ದು ಸರ್ಕಾರ ಆದಷ್ಟು ಬೇಗ ಕಾನೂನು ತರಬೇಕು. ಬ್ಯೂರೋ ರಿಪೋರ್ಟ್, ಇಟಿವಿ ನ್ಯೂಸ್.